ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಕೋಲಾಟ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಜಗ್ಗಿನಕೊಪ್ಪದ ಗ್ರಾಮದ ಕಲಾವಿದರಿಗೆ ಧನ್ಯವಾದಗಳನ್ನು. ಶ್ರೀ ಜಗ್ಗಿನಕೊಪ್ಪ ಗ್ರಾಮಕ್ಕೆ ಗುರುಗಳನ್ನು ಮಾಡಿಕೊಂಡು ಮೊದಲನೇ ಕಾರ್ತಿಕೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಗುರುಗಳವರ ಪಾದಪೂಜಾರಿ ಕಾರ್ಯಕ್ರಮಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿಕೊಟ್ಟಿರುವಂತಹ ಜಗ್ಗಿನಕೊಪ್ಪದ ಸರ್ವ ಸಂಪರ್ಕ ಬಂಧುಗಳೇ, ಹಾಗೆಯೇ ಮಾರುತಿ ಭಜನಾ ಸಂಘದ ಕಲಾಬಳಗವೇ, ಕೋಲಾಟದ ಕಲೆಯನ್ನು ಪ್ರದರ್ಶಿಸುವಂತಹ ಅತ್ಯಂತ ಹಿರಿಯ ಕಾರ್ಯಕರ್ತರ ಬಂಧುಗಳೇ, ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಕಾಶ ಬುಟ್ಟಿಯನ್ನು ನೆರವೇರಿಸಿಕೊಟ್ಟಿರುವ ಆಕಾಶ ಬುಟ್ಟಿಯನ್ನು ಆಕಾಶಕ್ಕೆ ಹಾರಿಸಿ ಎಲ್ಲರ ಮನಸೂರೆಗೊಂಡಿರುವಂತಹ ಕೆಂಚಿಕೊಪ್ಪದ ಸದ್ಭಕ್ತ ಬಂಧುಗಳೇ, ತಾಯಿಯಂದಿರೇ, ಮುದ್ದು ಮಕ್ಕಳೇ ಹಾಗೂ ಛಾಯಾ ಬಿಂಬಗ್ರಾಹಕರೇ, 9 ಟಿವಿಯ ಸುದ್ದಿ ಮಾಧ್ಯಮದ ಬಂಧುಗಳೇ, ಧ್ವನಿವರ್ಧಕದವರು, ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಇಷ್ಟು ಜನರು ಬೇಕಾಗುತ್ತೆ. ಇಷ್ಟೊತ್ತಿನವರೆಗೆ ಏನು ಕೇಳಿಲ್ಲ, ಅವರೆಲ್ಲರ ಪಾತ್ರ ಅಷ್ಟೇ ಪ್ರಮುಖವಾಗಿದೆ. ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಗುರುಗಳವರ ಕೃಪಾಶೀರ್ವಾದದಿಂದ ಸರ್ವಾಂಗ ಸುಂದರವಾಗಿ ನೆರವೇರಿದ್ದಾವೆ. ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಪ್ರತಿಯೊಬ್ಬರ ಬದುಕಿಗೆ ಅರ್ಥ ಬರಬೇಕು, ಬದುಕು ಸಾರ್ಥಕವಾಗಬೇಕು, ಬದುಕು ಕಲ್ಯಾಣಮಯವಾಗಿರಬೇಕು. ಲೋಕ ಕಲ್ಯಾಣಕ್ಕಾಗಿ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ, ಸಂಸ್ಕೃತಿ ಸಂಸ್ಕಾರ ಕಾರ್ಯಕ್ರಮಗಳಾಗಲಿ, ಏನೆಲ್ಲ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಗಳ ಉದ್ದೇಶ ಪ್ರತಿಯೊಬ್ಬರ ಮನಸ್ಸನ್ನು ಅತ್ಯಂತ ಮುದಗೊಳಿಸುವಂಥ ಕಾರ್ಯಕ್ರಮಗಳು. ವೇದಿಕೆಯಲ್ಲಿ ಎಲ್ಲೆಲ್ಲ ಕಾರ್ಯಕ್ರಮಗಳು ನಡೆದು ಮಕ್ಕಳು ಅತ್ಯಂತ ಸುಂದರವಾಗಿ ನೃತ್ಯ ರೂಪಕವನ್ನು ಮಾಡಿಕೊಟ್ರು. ಹಾಗೆಯೇ ಮತ್ತೋರ್ವ ಕಲಾವಿದರು, ನಮ್ಮ ಡಾಕ್ಟರ್ ಸಿ ಹಿರೇಮಠರವರ ಸೊಸೆ ಶ್ರೀಮತಿ ಕೀರ್ತನಾ SH ಸಹಾಯಕ ಅಭಿಯಂತರಗಳು ಸರ್ಕಾರ ಇಲಾಖೆಯಲ್ಲಿ ಇದ್ದುಕೊಂಡ್ರು ಕೂಡ ಕಲೆಯನ್ನು ಕಲಿತುಕೊಂಡು ಜನರಿಗೆ ಆ ಒಂದು ಕಲೆಯ ಬಗ್ಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಅತ್ಯಂತ ಬಹಳ ಸುಂದರವಾಗಿರುವಂತಹ ನೃತ್ಯ ರೂಪಕವನ್ನು ನಡೆಸಿಕೊಟ್ರು. ಯಾರು ಹೆಂಗೆ ನಡೆಸ್ಕೊಳ್ತಾರೋ ಅಂತ ತಿಳ್ಕೊಂಡು ನನಗೆ ಒಂಥರ ಸಂಶಯ ಇತ್ತು. ಆದರೆ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ನಮಗೆ ನೋಡಿದಾಗ ಇದೆ ಫಸ್ಟ್ ಅಂತ ಅವರು ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಂಥವ್ರು ಬಂದು ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟರು. ಮತ್ತು ನಮ್ಮ ಡಾಕ್ಟರ್ ಸಿ ಹಿರೇಮಠರವರು ಯಾರಿಗೆ ನಿದ್ದೆ ಬರೋಲ್ಲ ಅಂತಂದ್ರು ಇವತ್ತೇನು ಕೇಳ್ಕೊಂಡ್ರು ಅವರು ಸರಿಯಾದ ರೀತಿಯಲ್ಲಿ ಆ ನಿದ್ದೆಯ ಸಮಯವನ್ನು ಸದುಪಯೋಗ ಮಾಡಿಕೊಂಡ್ಬಿಟ್ರೆ ಅವ್ರು ಮಾತಾಡಿದ್ದಕ್ಕೆ ಕೂಡ ಸಾರ್ಥಕ ಆಗ್ತದೆ. ನಮ್ಮ ಉಪನ್ಯಾಸ ನೀಡಲಿಕ್ಕೆ ಬಹಳಷ್ಟು ವಿಷಯಗಳಿದಾವ ಹತ್ರ, ವಿಷಯಗಳು ಇದ್ರೂ ಕೂಡ ಆ ಜನರಿಗೆ ತಲುಪಿಸುವಂಥ ಕೆಲಸ ಭಾಳಷ್ಟು ಕಷ್ಟದಾಯಕವಾಗಿರುವಂಥದ್ದು. ಯಾಕಂದರೆ ನೀವು ಬಂದಿರೋದೆಲ್ಲ ಕಾರ್ತಿಕೋತ್ಸವ ಮಾಡೋಕ್ಕಾಗಿ, ಕಾರ್ತಿಕೋತ್ಸವ ಮಾಡೋಕ್ಕೆ ಬಂದಾಗ ನಿಮಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕಾಗ್ತದೆ. ಹಾಗಾಗಿ ಒಂದು ಉಪನ್ಯಾಸ ಕಾರ್ಯಕ್ರಮ ಹೆಂಗೆ ಕೊಡಬೇಕು ಅನ್ನುವಂಥದ್ದನ್ನು ನಾನು ಭಾಳ ಚಿಂತೆ ಮಾಡ್ತಿದ್ದೆ. ಏನು ಹೇಳ್ತಾರೆ ಡಾಕ್ಟ್ರು, ಏನು ಬಿಡ್ತಾರೆ ಅಂತಕೊಂಡು. ಆದರೆ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಪ್ರಮುಖವಾಗಿರುವಂಥ ನಿದ್ರೆ ಇಲ್ಲದೆ ಹೋದರೆ ಬೆಳಗಿನ ಎಲ್ಲ ಚಟುವಟಿಕೆಗಳು ಸ್ತಬ್ಧ ಆಗಿಬಿಡ್ತವೆ. ಆಲಸ್ಯತನ ಬರ್ತದೆ, ಆಕಳಿಕೆ ಬರ್ತದೆ, ಉಲ್ಲಾಸ ಇರೋದಿಲ್ಲ. ಇವೆಲ್ಲವೂ ಯಾಕಾಗ್ತವೆ ಅಂದರೆ ರಾತ್ರಿ ನಿದ್ರೆ ಮಾಡ್ತಾ ಇರೋದ್ರಿ. ನಿದ್ರೆ ಯಾಕೆ ಬರಲ್ಲ ಅನ್ನೋದಕ್ಕೆ ಅವ್ರು ಮತ್ತೆ ನಾನು ಕೂಡ ಅದನ್ನೇ ಮತ್ತೆ ಹೇಳ್ಬೇಕಂತೆ. ಅವ್ರು ಏನು ಹೇಳಿದ ನೆನಪಿನಾಗ ಇಟ್ಕೊಂಡು ನಿದ್ರೆ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡು, ನಿದ್ರೆ ಸರಿಯಾಗಿ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿದ್ರೆ ಸರಿ ಮಾಡಿಲ್ಲ ಅಂದರೆ ಆರೋಗ್ಯನೂ ಚೆನ್ನಾಗಿರಲ್ಲ. ಹಾಗಾಗಿ ನಿದ್ರೆ ಬೇಕನ್ನೋರು, ನಿದ್ರೆ ಚೆನ್ನಾಗಿ ಆಗ್ಬೇಕನ್ನೋರು ಅವ್ರು ಹೇಳಿದಂಥ ಮಾತುಗಳನ್ನು
ನೆನಪಿನಲ್ಲಿ ಇಟ್ಕೊಂಡು ಆ ರೀತಿಯಾಗಿ ನಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ತಿಳಿಸುತ್ತಾ ನಮ್ಮ ವೇದಿಕೆಯಲ್ಲಿ ನಿಮ್ಮನ್ನ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಬೆನ್ನೆಲುವಾಗಿ ನಿಂತುಕೊಂಡು ಹಾಗೆ ನಮ್ಮ ಶ್ರೀಮಠದ ಎಲ್ಲ ಕಾರ್ಯಕರ್ತರು ಸದಾಕಾಲ ನಮ್ಮ ಜೊತೆಗೆತ್ತಿಕೊಂಡು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಹಳಷ್ಟು ಜನ ಎಣ್ಣೆ ದಾನ ಮಾಡಿದ್ದಾರೆ, ಬತ್ತಿ ದಾನ ಮಾಡಿದ್ದಾರೆ, ಮತ್ತೆ ಇನ್ನೂ ಅನೇಕ ರೀತಿಯ ಸೇವೆ ಮಾಡಿದ್ದಾರೆ. ಆ ಎಲ್ಲ ದಾನಗಳಿಗೆ ಆ ಸ್ವಾಮಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸುತ್ತಾ ಚನ್ನೇಶ್ವರ ಬೆಳ್ಳಿ ರಥೋತ್ಸವದ ನಿಮಿತ್ತವಾಗಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸರ್ವಾಂಗ ಸುಂದರವಾಗಿ ನಡೆದಿದ್ದಾವೆ. ಎಲ್ಲ ಕಾರ್ಯಕ್ರಮಗಳು ಮನಸ್ಸನ್ನು ಮುದಗೊಳಿಸುವಂಥ ಕಾರ್ಯಕ್ರಮಗಳು, ಮನಸ್ಸಿಗೆ ಸಂಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ವೇದಿಕೆ ಎಷ್ಟು ಅಂತಂದರೆ ಎಲ್ಲರಿಗೂ ಮುಕ್ತ ಅವಕಾಶ. ಮಕ್ಕಳಿಗೆ ಬರ್ತ್ಡೇ ಇರ್ತದೆ, ಮತ್ತು ವಾರ್ಷಿಕ ವಿವಾಹ ಮಹೋತ್ಸವ ಇರ್ತದೆ, ಹಾಗೆ ಷಷ್ಠಬ್ದಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆಮೇಲೆ 80 ವರ್ಷ ಪೂರೈಸಿದವರಿಗೆ, ಶತಮಾನೋತ್ಸವ ಮಾಡಿದವರಿಗೆ, ಅನೇಕ ರೀತಿಯ ಸಾಧನೆ ಮಾಡ್ಕೊಂಡಿರ್ತಕ್ಕಂಥವರಿಗೆ ಈ ವೇದಿಕೆ ಯಾವಾಗಲೂ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಆಕಾಶ ಬುಟ್ಟಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಕಲಾವಿದರಿಗೆ ಮತ್ತು ಎಲ್ಲ ರೀತಿಯ ಸೇವೆ ಮಾಡಿರ್ತಕ್ಕಂಥವರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ.